ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ಕೆನೆ ಬರ್ಫಿ. ತುಂಬಾ ಸೊಗಸಾದ ಅದ್ಭುತವಾದ ಒಂದು ರೆಸಿಪಿ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಇಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನೋಡಿ, ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ. ಸ್ವಲ್ಪ ಬಿಳಿ ಭಾಗವನ್ನೇ ಹಾಕಿಕೊಳ್ಳುವ, ಅಂದರೆ ಕಲರ್ ಚೆನ್ನಾಗಿ ಕಾಣ್ತದೆ. ಇದನ್ನೀಗ ಗ್ರೈಂಡ್ ಮಾಡಿಕೊಳ್ಳುವ. ನೀರು ಹಾಕುದು ಬೇಡ, ಅಂತೆಯೇ ನಾವೀಗ ಗ್ರೈಂಡ್ ಮಾಡಿಕೊಳ್ಳುವ. ಇವಾಗ ಇಲ್ಲಿ ನೋಡಿ, ತೆಂಗಿನಕಾಯಿನ ರುಬ್ಬಿದ್ದೇನೆ. ಅದು ಪೂರ್ತಿ ನಯ ಆಗಲಿಲ್ಲ, ಅದು ನೈಸ್ ಆಗಲಿಲ್ಲ. ಒಂದು ಸ್ವಲ್ಪ ನಮಗಿಲ್ಲಿ ನೈಸ್ ಆಗಬೇಕು. ಅದರ ಬದಲು ನಾನಿಲ್ಲಿ ಹಾಲನ್ನು ಹಾಕ್ತಾ ಇದ್ದೇನೆ. ಹಾಲನ್ನು ಹಾಕಿ ಒಮ್ಮೆ ನಯವಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ತೆಂಗಿನಕಾಯಿಯನ್ನು ನಯವಾಗಿ ರುಬ್ಬಿಕೊಂಡಿದ್ದೇನೆ. ಇದಕ್ಕೆ ನಾನು ಅರ್ಧ ಲೋಟದಷ್ಟು ಹಾಲನ್ನು ಕೂಡ ಹಾಕಿದ್ದೇನೆ. ಹಾಕಿಕೊಳ್ಳಿ, ನಯವಾಗಿ ರುಬ್ಬಿಕೊಂಡಿದ್ದೇನೆ ಈ ರೀತಿ. ಇನ್ನಿದನ್ನು ನಾವು ಒಂದು ಕಡಾಯಿಗೆ ಹಾಕಿಕೊಳ್ಳುವ. ರುಬ್ಬಿದ ತೆಂಗಿನಕಾಯಿಯನ್ನು ಕಡಾಯಿಗೆ ಹಾಕಿಕೊಳ್ಳುವ. ಇಲ್ಲಿ ಇವಾಗ ತೆಂಗಿನಕಾಯಿ ತಗೊಂಡೆಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಕೆನೆಯನ್ನು ತಗೊಂಡಿದ್ದೇನೆ. ಕೆನೆಯನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಒಂದು ರೌಂಡ್ ತಕೊಂಡು ಬರುವ. ಜಾಸ್ತಿ ರುಬ್ಬುದು ಬೇಡ, ಈ ಕೆನೆ ಸ್ವಲ್ಪ ಹುಡಿ ಹುಡಿ ಆದ್ರೆ ಆಯ್ತು. ಇಲ್ಲಿ ಕೆನೆಯನ್ನು ಕೂಡ ಕಡ್ಕೊಂಡಾಯ್ತು. ಇವಾಗ ಇದನ್ನು ನಾವು ಇದಕ್ಕೆ ಹಾಕಿಕೊಳ್ಳ. ಈ ತೆಂಗಿನಕಾಯಿ ಮಿಶ್ರಣಕ್ಕೆ ಇದನ್ನು ಕೂಡ ಸೇರಿಸಿಕೊಳ್ಳ. ಕೆನೆ ಮತ್ತೆ ಸ್ವಲ್ಪ ಹಾಲು, ಕೆನೆಯೊಟ್ಟಿಗಿದ್ದ ಹಾಲು, ಅದನ್ನೆಲ್ಲ ಇದಕ್ಕೆ ಸೇರಿಸಿಕೊಳ್ಳ. ಕೆನೆ ನೋಡುವ ಕಡಿಯುವಾಗ ಬೆಣ್ಣೆ ಬಂದಿದೆ. ಕೆನೆ ಸ್ವಲ್ಪ ಹುಡಿ ಹುಡಿ ಆದ್ರೆ ಆಯ್ತು. ಚೆನ್ನಾಗಿ ಶೇಕ್ ಮಾಡಿ ಎಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ಳ. ಈಗ ಇದಕ್ಕೆ 1 ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ತಿದ್ದೇನೆ. ನಾವು ತೆಂಗಿನಕಾಯಿ ತುರಿ ತಗೊಂಡೇವಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕಿಕೊಳ್ಳುವ. 1 ಕಪ್ಪು ಸಕ್ಕರೆ ಹಾಕಿದೆ. ಇವಾಗ ಒಂದು 1/4 ಕಪ್ಪಿನಷ್ಟು ಹಾಕ್ತಿದ್ದೇನೆ. 1/4 ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ, ತೆಂಗಿನಕಾಯಿ ತುರಿ, ಇಲ್ಲಿ ಕೆನೆ ಎಲ್ಲ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯ್ತು. ಇನ್ನಿದನ್ನು ನಾವು ಸ್ಟವ್ ಮೇಲೆ ಇಡುವ. ಇವಾಗ ಇಲ್ಲಿ ಒಂದು ಟ್ರೇಗೆ ಒಂದು ಸ್ವಲ್ಪ ತುಪ್ಪ ಸವರುವ. ಟ್ರೇಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸವರಿ ಮೊದಲೇ ಇಡುವ. ಇಲ್ಲಿ ಒಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಬಿಸಿ ಆಗ್ಲಿಕ್ಕೆ. ಈಗ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದನ್ನೊಮ್ಮೆ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಗಾಗಿ ಪರಿಮಳ ಬರ್ತದಲ್ಲ, ಆ ತನಕ ಇದನ್ನು ಹುರ್ಕೊಂಡ್ರೆ ಆಯ್ತು. ಇವಾಗ ಆಯ್ತು, ಕೆಂಪಗಾಯ್ತು. ಇಷ್ಟಾದ್ರೆ ಸಾಕು. ಈಗ ಇದನ್ನು ನಾವು ತೆಗೆಯುವ. ಸ್ಟವ್ ಮೇಲೆ ನಾವು ಕಡಾಯಿಯನ್ನು ಇಟ್ಕೊಳ್ಳುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ, ಕೈ ಬಿಡದೆ ತಿರುಗಿಸ್ಕೊಂಡಿದ್ರೆ ಆಯ್ತು. ಇಲ್ಲಿದು ತೆಂಗಿನಕಾಯಿದು ಮಿಶ್ರಣ ಕುದಿ ಬರುವ ತನಕ ಫ್ಲೇಮನ್ನು ಜಾಸ್ತಿ ಇಟ್ಟುಕೊಳ್ಳಿ. ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಮೀಡಿಯಂ ಫ್ಲೇಮಿಗೆ ಇಟ್ಟುಕೊಂಡ್ರೆ ಆಯಿತು. ಕೆನೆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಂಕಿಯನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ ನಂತರ ಈಗ 5 ನಿಮಿಷ ಆಯಿತು. ಇವಾಗ ನೋಡಿ, 5 ನಿಮಿಷ ನಂತರ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ನೋಡಿ ಅಲ್ವಾ. ಕುದಿಲಿಕ್ಕೆ ಒಂದು ನಿಮಿಷ, ಕುದಿಲಿಕ್ಕೆ ಒಂದು 2 ನಿಮಿಷ ತಗೊಂಡಿದೆ. ಆನಂತರ 5 ನಿಮಿಷದಲ್ಲಿ ಹಿಟ್ಟು ಈ ರೀತಿ ಬಂದಿದೆ ನೋಡಿ. ಇನ್ನೂ ಇದು ಗಟ್ಟಿಯಾಗ್ಲಿಕ್ಕೆ ಉಂಟು. ಇವಾಗ ನೋಡಿ, ದಪ್ಪ ದಪ್ಪ ಗುಳ್ಳೆ ಗುಳ್ಳೆ ಬರಲಿಕ್ಕೆ ಶುರು ಆಗಿದೆ ನೋಡಿ. ಕೈ ಬಿಡದೆ ಮದಿಸ್ಕೊಂಡಿದ್ರೆ ಆಯಿತು. ಬೆಂಕಿಯನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಒಂದು 10 ನಿಮಿಷ ಆಯಿತು ಇದು ನಾನು ಮಾದಿಸ್ತಾ ಇರೋದು. ಇವಾಗ ಇದಕ್ಕೆ ನಾನು ಹುರಿದಂಥ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಮಿಕ್ಸ್ ಮಾಡುವ. ಇವಾಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಹುಡಿ ಹಾಕ್ತಾ ಇದ್ದೇನೆ. ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೇನೆ. ಅದು ಇದ್ರೆ ಹಾಕಿಕೊಳ್ಳಿ, ಇಲ್ಲ ಇದ್ರೆ ಬೇಡ, ಹಾಕಬೇಕು ಅಂತ ಏನಿಲ್ಲ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ನೋಡಿ, 20 ನಿಮಿಷ ಆಯಿತು ನಾನು ಇದನ್ನು ಮಗಚಿಕೊಂಡಿರೋದು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಗಚಬೇಕು, ಕೈ ಬಿಡದೆ. ನೋಡಿ, ಇದಾಗ್ತಾ ಬಂತು. ಈಗ
ಹಾಕಬೇಕು. ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕ್ತಿದ್ದೇನೆ. ವೆನಿಲಾ ಎಸೆನ್ಸ್ ಕೂಡ ಹಾಕಿಕೊಳ್ಬಹುದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ವೆನಿಲಾ ಎಸೆನ್ಸ್ ಹಾಕಿದ್ರೆ ಒಂದು 2 ಡ್ರಾಪ್ಸ್ ಈಗ ಹಾಕಿದ್ರೆ ಆಯಿತು, 2-3 ಡ್ರಾಪ್ಸ್ ಹಾಕಿಕೊಂಡ್ರೆ ಆಯಿತು. ನಾನೀಗ ಏಲಕ್ಕಿ ಪೌಡ್ರನ್ನು ಹಾಕಿದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ರೀತಿ ಬರಬೇಕು ಒಂದು. ಅದ ಸ್ವಲ್ಪ ಹೀಗೆ ನೋಡಿ ಬಿಟ್ಟು ಬಿಟ್ಟು ಏರಿ ಬರ್ತದೆ ನೋಡಿ, ಈ ರೀತಿ ಬರ್ತದೆ ನೋಡಿ. ಇವಾಗ ಆಗ್ತಾ ಬಂತು. ಇವಾಗ ಲಾಸ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನಮಗೆ ಲಾಸ್ಟಿಗೆ 1 ಟೀ ಸ್ಪೂನ್ ತುಪ್ಪ ಮತ್ತು ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ನಮಗೆ ಟ್ರೇಗೆ ಹಾಕಲಿಕ್ಕೆ ಅಷ್ಟೇ ಬೇಕಾದ್ದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿತು ನೋಡಿ. ಹೀಗೆ ಹೀಗೆ ನೋಡಿ ಬಿಟ್ಟು ಈ ರೀತಿ ಬರಬೇಕು ನೋಡಿ. ಇವಾಗ ನಾನು ಸುಮಾರು 25 ನಿಮಿಷ ಆಯಿತು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿಕೊಳ್ಳೋದು ನೋಡಿ. ಸ್ವಲ್ಪ ಏರಿ ಥರ ಬರ್ತದೆ ನೋಡಿ. ಈ ಥರ ಬಂದರೆ ಸಾಕಾಗ್ತದೆ ಇಲ್ಲಿ. ಇವಾಗ ಇದನ್ನು ಒಂದು ತುಪ್ಪ ಸವರಿದ ಟ್ರೇಗೆ ಹಾಕಿಕೊಳ್ಳುವ. ಈಗ ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕ್ತಾ ಇದ್ದೇನೆ. ಟ್ರೇಗೆ ಹಾಕಿ ಒಮ್ಮೆ ಲೆವೆಲ್ ಮಾಡಿದ್ರೆ ಆಯಿತು. ಬೇಕಾದರೆ ಒಂದು ಸ್ವಲ್ಪ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕಿಕೊಳ್ಳುವ ನೈಸ್ ಬರಲಿಕ್ಕೆ. ಇದನ್ನಿನ್ನು ತುಪ್ಪ ಎಲ್ಲ ಸವರಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಆನಂತರ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ನೇಹಿತರೆ ನೋಡಿ, ನಮ್ಮ ಬರ್ಫಿ ಈಗ ತಣ್ಣಗಾಗಿದೆ. ಇದನ್ನು ನಾವೀಗ ಕಟ್ ಮಾಡಿಕೊಳ್ಳುವ. ತುಂಬ ಸೊಗಸಾದ ಮತ್ತು ಟೇಸ್ಟಿಯಾದ ಒಂದು ಬರ್ಫಿ ಇದು. ಸ್ನೇಹಿತರೆ, ಈ ಕೆನೆ ಬರ್ಫಿ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬಾ ಸುಲಭವಾದ ಒಂದು ಬರ್ಫಿ, ಹಾಗೆ ತುಂಬಾ ರುಚಿಕರವಾದಂಥ ಬರ್ಫಿ ಅಂತಲೂ ಹೇಳ್ಬೋದು. ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.